ರಾಜ್ಯ ಸರ್ಕಾರದ ಮುಖಕ್ಕೆ ಮಂಗಳಾರತಿ ಎತ್ತುವಂತಹ ಸ್ಟೋರಿ. ಇಡೀ ಸಿದ್ದು ಸಚಿವ ಸಂಪುಟ ನೋಡಲೇಬೇಕಾದಂತಹ ಸ್ಟೋರಿ ಇದು. ಪ್ರಾಮಾಣಿಕ ಅಧಿಕಾರಿಗೆ ಶಿಕ್ಷೆಯನ್ನು ಕೊಡ್ತಾರೆ, ಭ್ರಷ್ಟರು ಬ್ರೋಕರ್ ಮಾಡೋರಿಗೆ ಶ್ರೀರಕ್ಷೆಯನ್ನು ಕೊಡುತ್ತೆ ಈ ಸರ್ಕಾರ. ಆರ್ಡಿಪಿಆರ್ ಮಂತ್ರಿ ಪ್ರಿಯಾಂಕ್ ಖರ್ಗೆ ತಪ್ಪದೆ ಈ ಸ್ಟೋರಿಯನ್ನ ಗಮನಿಸಬೇಕಾಗುತ್ತೆ. ಈ ಸ್ಟೋರಿ ರಾಜ್ಯ ಸರ್ಕಾರದ ಆಡಳಿತ ವೈಖರಿಯನ್ನ ಬಯಲು ಮಾಡುವಂತಹ ಸ್ಟೋರಿ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ತಮ್ಮ ಮೇಲಿರ್ತಕ್ಕಂತಹ ಆರೋಪದ ಬಗ್ಗೆ ಯೋಚಿಸುವುದರ ಬದಲು ಈ ಸ್ಟೋರಿಯನ್ನ ಗಮನಿಸಿ. ಪ್ರಾಮಾಣಿಕ ಅಧಿಕಾರಿಗೆ ಶಿಕ್ಷೆಯನ್ನ ಕೊಡಲಾಗುತ್ತೆ, ಅಪ್ರಾಮಾಣಿಕ ಭ್ರಷ್ಟರಿಗೆ ಶ್ರೀರಕ್ಷೆ ಕೊಡುತ್ತೆ ನಿಮ್ಮ ಸರ್ಕಾರ. ಹಗರಣದ ರೂವಾರಿಗಳಿಗೆ ಪೋಸ್ಟಿಂಗ್ ಕೊಡುವ ಸರ್ಕಾರ ಪ್ರಾಮಾಣಿಕ ಅಧಿಕಾರಿಯನ್ನ ಕಟ್ಟಿ ಹಾಕುತ್ತೆ, ಪ್ರಾಮಾಣಿಕರನ್ನ ತಮ್ಮ ಮನೆಯಲ್ಲಿ ಕೂರಿಸ್ತಾ ಇದೆ. ಹಾಗಾದ್ರೆ ಆಡಳಿತ ಸುಧಾರಣೆ ಬಗ್ಗೆ ಮಾತಾಡುವ ಮುಖ್ಯಮಂತ್ರಿಗಳೇ ಈ ಸ್ಟೋರಿ ನೋಡಿ. ಭ್ರಷ್ಟಾಚಾರದ ಬಗ್ಗೆ ಸುದೀರ್ಘವಾಗಿ ಭಾಷಣ ಮಾಡುವಂತಹ ಪ್ರಿಯಾಂಕ್ ಖರ್ಗೆ, ಸಿದ್ದರಾಮಯ್ಯ ಸಾಹೇಬ್ರೆ ಈ ಒಂದು ಕಥೆಯನ್ನು ಗಮನಿಸಿ. ಇದು ರಾಜ್ಯ ಸರ್ಕಾರದ ಮುಖಕ್ಕೆ ಮಂಗಳಾರತಿ ಎತ್ತುವಂತಹ ಸ್ಟೋರಿ. ಪ್ರಾಮಾಣಿಕ ಅಧಿಕಾರಿಗೆ ಶಿಕ್ಷೆ, ಭ್ರಷ್ಟರು ಬ್ರೋಕರ್ ಮಾಡೋರಿಗೆ ಶ್ರೀರಕ್ಷೆಯನ್ನು ಕೊಡ್ತಾರೆ. ಈ ಸ್ಟೋರಿ ರಾಜ್ಯ ಸರ್ಕಾರದ ನಿದ್ದೆಗೆಡಿಸುವಂತಹ ಸ್ಟೋರಿ. ಕಮಿಷನ್ ಪಡೆದು ಹಾಡ ಹಗಲೇ ಸರ್ಕಾರದ ಖಜಾನೆಗೂ ಮತ್ತು ಸರ್ಕಾರದ ಕಣ್ಣಿಗೂ ಜನಸಾಮಾನ್ಯರಿಗೂ ಕೂಡ ಅಕ್ರಮವೆಸಗೋ ಅಧಿಕಾರಿಗಳಿಗೆ ಶ್ರೀರಕ್ಷೆ ಕೊಡುತ್ತೆ ನಮ್ಮ ಸರ್ಕಾರ. ಆದರೆ ಪ್ರಾಮಾಣಿಕವಾಗಿ, ವೈಜ್ಞಾನಿಕವಾಗಿ, ಕ್ವಾಲಿಟಿ ಗುಣಮಟ್ಟವನ್ನು ಕೊಡುವಂತಹ ಒಬ್ಬ ಅಧಿಕಾರಿಯ ವಿರುದ್ಧ ನಿಲ್ಲುತ್ತೆ ಸರ್ಕಾರ. ಹಾಗಾದರೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮಾತಾಡೋ DKC ಸಾಹೇಬ್ರೆ ಈ ಸುದ್ದಿಯನ್ನ ಗಮನಿಸಿ ನೀವು. ಮೋದಿಯವರನ್ನ ಕಾಡುವಂತಹ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಮೆಗಾ ಸ್ಟೋರಿ ಇದು. ಕಾಯಕವೇ ಕೈಲಾಸ ಎಂದ ಅಧಿಕಾರಿಗೆ ಭ್ರಷ್ಟರ ಗದಾಪ್ರಹಾರ. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದ ಅಧಿಕಾರಿಗೆ ಸರ್ಕಾರದಿಂದಲೇ ಕಿರುಕುಳ, ಟಾರ್ಚರ್ ಕೊಡಲಾಗ್ತಾ ಇದೆ. ಯೋಗ್ಯರು ಸಮರ್ಥರನ್ನ ಕುಗ್ಗಿಸುವ ಆಡಳಿತ ಶಾಹಿ ಲೋಭಿಗಳ ಕಥಾನಕ ಇದು. ನಿಯತ್ತಾಗಿದ್ದರೆ ಉಳಿಗಾಲವಿಲ್ಲ ಎಂಬ ಸಂದೇಶ ರವಾನೆ. ಪ್ರಾಮಾಣಿಕ ಅಧಿಕಾರಿಗಳನ್ನ ಬಗ್ಗು ಬಡಿಯುವುದೇ ಸರ್ಕಾರದ ಕರ್ತವ್ಯನ. ಹಾಗಾದ್ರೆ ಫ್ರೀಡಂ ಟಿವಿ ಬಿಚ್ಚಿಡಲಿದೆ ಪ್ರಾಮಾಣಿಕ ಅಧಿಕಾರಿಗೆ ಆಗಿರುವಂತಹ ಘೋರ ಅನ್ಯಾಯವನ್ನ. ಇದು ಸುಪಾರಿ ಪಡೆದು ಮಾಡಿರುವಂತಹ ಸ್ಟೋರಿ ಅಲ್ಲ. ಚಿಲ್ಲರೆ ಕಾಸಿಗಾಗಿ ವೈಭವೀಕರಿಸುವಂತಹ ಪ್ರಯತ್ನವೂ ನಮ್ಮದಲ್ಲ. ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಪರ, ಒಬ್ಬ ನಿಷ್ಠಾವಂತ ಅಧಿಕಾರಿಯ ಪರ, ಸಮಾಜ ನಿರೀಕ್ಷಿಸುವಂತಹ, ಸಮಾಜಕ್ಕೆ ಅತ್ಯಗತ್ಯವಾಗಿರುವಂತಹ, ಸಮಾಜಕ್ಕೆ ಅನಿವಾರ್ಯವಾಗಿರುವಂತಹ ಒಬ್ಬ ಅಧಿಕಾರಿಯ ಪರ ಫ್ರೀಡಂ ಟಿವಿ ನಿಂತುಕೊಂಡು ಮಾತನಾಡುತ್ತೆ ಅನ್ನೋದಾದ್ರೆ ಅದು ಜನಸಾಮಾನ್ಯರ ಪರವಾಗಿ ಆ ಅಧಿಕಾರಿ ಕೊಡ್ತಾ ಇದ್ದಂತಹ ಕ್ವಾಲಿಟಿಯ ಬಗ್ಗೆ ನಾವು ಮಾತನಾಡಲೇಬೇಕು. ಈ ತರಹದ ಪ್ರಾಮಾಣಿಕ ಅಧಿಕಾರಿಗಳು ಬಹಳಷ್ಟು ಅಪರೂಪ. ಈ ತರಹದ ಅಧಿಕಾರಿಯೊಬ್ಬರನ್ನೇ ಮನೇಲಿ ಕೈಕಟ್ಟಿ ಕೂರಿಸ್ತಾರೆ ಅನ್ನೋದಾದ್ರೆ, ಮನೆಯಲ್ಲಿ ಕೂರಿಸ್ತಾರೆ ಇಂತಹ ಅಧಿಕಾರಿಗಳನ್ನ. ಕಾಂಟ್ರಾಕ್ಟರ್ಗಳಿಂದ ಕಮಿಷನ್ ಪಡೆದು ತಾವು ಮಾಡಬೇಕಾಗಿದ್ದಂತಹ ಗುಣಮಟ್ಟ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಕಳಪೆ ಗುಣಮಟ್ಟದ ಸೇವೆಯನ್ನು ಕೊಟ್ಟು ತಾನು ಮತ್ತು ತನ್ನ ಕುಟುಂಬ ಬದುಕ್ತಾ ಇರುವಂತಹ ಸ್ವಾರ್ಥಿ ರಾಜಕಾರಣಿ ಅಥವಾ ಸ್ವಾರ್ಥ ಅಧಿಕಾರಿಗಳ ನಡುವೆ ಈ ತರಹದೊಂದು ಅಪರೂಪದ ಅಧಿಕಾರಿಯನ್ನ ಮನೇಲಿ ಕಟ್ಟಿ ಹಾಕಿದ್ದಾರೆ. ಆಡಳಿತ ಸುಧಾರಣೆ ಬಗ್ಗೆ ಮಾತಾಡುವ ಮುಖ್ಯಮಂತ್ರಿಗಳೇ ಈ ಸ್ಟೋರಿ ನೋಡಿ. RDPR ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರೇ ಈ ಸುದ್ದಿಯನ್ನು ಗಮನಿಸಿ ನೀವು. ನಿಮ್ಮ ಇಲಾಖೆಯಲ್ಲಿ ಈ ತರಹದ್ದೊಂದು ಅಧಿಕಾರಿಯನ್ನು ನೀವು ಕಳ್ಕೊತಾ ಇದ್ದೀರಿ, ನೀವು ನಷ್ಟದಲ್ಲಿದ್ದೀರಿ. ಈಗ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮಾತಾಡುವಂತಹ DK ಶಿವಕುಮಾರ್ ಸಾಹೇಬ್ರೆ, ಈ ತರಹದ ಅಧಿಕಾರಿ ಬೇಕು ನಿಮ್ಮ ಇಲಾಖೆಗೆ. ಇಂಥವರನ್ನೇ ನೀವು ಮೌನವಾಗಿಸ್ತೀರಿ ಅನ್ನೋದಾದ್ರೆ ಏನು ಅಪೇಕ್ಷೆ ಪಡ್ತಾ ಇದ್ದೀರಿ, ನೀವು ಏನು ನಿರೀಕ್ಷೆ ಪಡ್ತಾ ಇದ್ದೀರಿ? ಒಂದು ಗ್ರಾಮದ ಅಭಿವೃದ್ಧಿಗೆ ಅಥವಾ ಯಾವುದೇ ವಿಚಾರದ ಅಭಿವೃದ್ಧಿಗೂ ಕೂಡ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಅಗತ್ಯಗಳಿರ್ತವೆ. ಯಾವುದೋ ಲಾಭಕ್ಕಾಗಿ ಮಾಡ್ತಿರುವಂತಹ ಸ್ವಹಿತಾಸಕ್ತಿಯ ಸ್ಟೋರಿ ಅಲ್ಲ ಇದು. ಸ್ವಚ್ಛ ಆಡಳಿತಕ್ಕಾಗಿ ಮಾಡ್ತಿರುವಂತಹ ಸುದ್ದಿ, ಸ್ವಚ್ಛ ಆಡಳಿತಕ್ಕಾಗಿ ಮಾಡ್ತಿರುವಂತಹ ಸುದ್ದಿ.
ಆಡಳಿತ ಸುಧಾರಣೆ ಆಶಯ ಹೊಂದಿರುವಂತಹ ಫ್ರೀಡಂ ಟಿವಿಯ ವರದಿ. ಸರ್ಕಾರಕ್ಕೆ ಹಣ ಉಳಿಸುವ ಅಧಿಕಾರಿಗಳು ಬೇಕಿಲ್ಲ ಎನ್ನುವ ಸಾಕ್ಷಿ ನೀಡುವಂತಹ ವರದಿ. ರಾಜ್ಯದ ಸೆಕ್ರೆಟರಿ ಕೇಡರ್ ಅಧಿಕಾರಿಗಳು ಈ ಸ್ಟೋರಿನ ನೋಡಲೇಬೇಕು. ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ಯಾವುದೋ ಲಾಭಕ್ಕಾಗಿ ಮಾಡ್ತಿರುವಂತಹ ಸ್ವಹಿತಾಸಕ್ತಿಯ ಸ್ಟೋರಿ ಅಲ್ಲ, ಇದು ಸ್ವಚ್ಛ ಆಡಳಿತಕ್ಕಾಗಿ ಮಾಡ್ತಿರುವಂತಹ ಸುದ್ದಿ. ಯಾರೋ ಹೇಳಿದ್ರು, ಇನ್ಯಾರನ್ನೋ ವೈಭವೀಕರಿಸಿ ನಿಮಗೇನೋ ಒಂದು ಸುಪಾರಿ ಇದೆ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಸರ್ಕಾರಕ್ಕೆ ಹಣ ಉಳಿಸುವ ಅಧಿಕಾರಿಗಳು ಬೇಕಿಲ್ಲ ಎನ್ನುವ ಸಾಕ್ಷಿ ನೀಡುವಂತಹ ಸ್ಟೋರಿ ಇದು. ಫ್ರೀಡಂ ಟಿವಿ ಬಿಚ್ಚಿಡಲಿದೆ ಪ್ರಾಮಾಣಿಕ ಅಧಿಕಾರಿಗೆ ಆಗಿರುವಂತಹ ಘೋರ ಅನ್ಯಾಯವನ್ನ. ಇದು ಸುಪಾರಿ ಪಡೆದು ಮಾಡ್ತಿರುವಂತಹ ಸ್ಟೋರಿ ಖಂಡಿತ ಅಲ್ಲ. ಚಿಲ್ಲರೆ ಕಾಸಿಗೆ ಮಾಡಿರುವಂತಹ ಸುಳ್ಳು ಆರೋಪದ ಕಥೆಯೂ ಅಲ್ಲ. ಯಾವುದೋ ಲಾಭಕ್ಕಾಗಿ ಮಾಡ್ತಿರುವಂತಹ ಸ್ವ ಹಿತಾಸಕ್ತಿಯ ಸ್ಟೋರಿನೂ ಅಲ್ಲ. ಇದು ಸ್ವಚ್ಛ ಆಡಳಿತಕ್ಕಾಗಿ ಮಾಡ್ತಿರುವಂತಹ ಸುದ್ದಿ. ಆಡಳಿತ ಸುಧಾರಣೆ ಆಶಯ ಹೊಂದಿರುವಂತಹ ಫ್ರೀಡಂ ಟಿವಿಯ ವರದಿ ಇದು. ಸರ್ಕಾರಕ್ಕೆ ಹಣ ಉಳಿಸುವ ಅಧಿಕಾರಿಗಳು ಬೇಕಿಲ್ಲ ಎನ್ನುವ ಸಾಕ್ಷಿ ನೀಡುವಂತಹ ವರದಿ. ಈ ಅಧಿಕಾರಿ ಗ್ರಾಮದ ರಸ್ತೆಗಳ ಕಾಂಟ್ರಾಕ್ಟ್ ಸಿಕ್ಕಿದ್ರೆ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ವೈಜ್ಞಾನಿಕವಾದಂತಹ ರಸ್ತೆಯನ್ನು ನಿರ್ಮಿಸಿ ಈ ಅಧಿಕಾರಿಯ ಈ ಮನಸ್ಸಲ್ಲಿರುವಂತಹದ್ದು ಇಷ್ಟೇ ಉದ್ದೇಶ. ಸರ್ಕಾರದ ಬೊಕ್ಕಸಕ್ಕೆ ಹಣ ಉಳಿಸಬೇಕು ಮತ್ತು ಜನಸಾಮಾನ್ಯರಿಗೆ ಕ್ವಾಲಿಟಿಯ ಸೇವೆ ಕೊಡುವಂತಹ ರಸ್ತೆ ನಿರ್ಮಾಣ ಆಗಬೇಕು. ಈ ಅಧಿಕಾರಿ ಮಾಡಿರುವಂತಹ ಅಷ್ಟೂ ಕೆಲಸಗಳು ಕೂಡ ಅಭಿವೃದ್ಧಿಗೆ ಹತ್ತಿರವಾದಂತಹ ಕೆಲಸಗಳೇ. ಯಾವುದು ಕೂಡ ಲೋಪದೋಷಗಳು ಇಲ್ಲದೆ ವೈಜ್ಞಾನಿಕವಾದಂತಹ ಅತ್ಯಂತ ಗುಣಮಟ್ಟದ ಕಾರ್ಯಗಳನ್ನು ಮಾಡಿದ್ದಾರೆ. ಈ ತರಹದ ಅಧಿಕಾರಿಗೆ ಈ ತರಹದ ಶಿಕ್ಷೆನ ಕಂಡು ಕಡೆ ಅಧಿಕಾರಿಗಳು ಮೇಯ್ತಿರ್ತಾರೆ. ಅಂತಹದ್ರ ಎಡೆಯಲ್ಲಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ. ಇಂಜಿನಿಯರ್ಗಳೆಂದ್ರೆ ಬರೀ ಭ್ರಷ್ಟರು ಅನ್ನೋದನ್ನ ಕೇಳಿರ್ತೀರಿ, ಬರೀ ಭ್ರಷ್ಟರು ಅನ್ನೋದನ್ನ ನೋಡಿರ್ತೀವಿ. ಆದ್ರೆ ಇಂತಹ ಇಂಜಿನಿಯರ್ ಬಗ್ಗೆ ಕೇಳಿರೋಕೆ ಸಾಧ್ಯನೇ ಇಲ್ಲ ನೀವು. ಆ ತರಹದೊಂದು ಅಪರೂಪದ ಇಂಜಿನಿಯರ್. ಇಂತಹ ಇಂಜಿನಿಯರ್ ಕಾಂಟ್ರಾಕ್ಟ್ಗಳಿಂದ ಕಮಿಷನ್ ಪಡೆದು ಕ್ವಾಲಿಟಿ ಕೆಡಿಸುವವರೇ ಹೆಚ್ಚಿದ್ದಾರೆ ನಮ್ಮ ಸಮಾಜದಲ್ಲಿ. ನಕಲಿ ಬಿಲ್ ಬಳಸಿ 60% ಲಂಚ ಬಾಚೋರೇ ಹೆಚ್ಚು. ಬೇನಾಮಿ ಹೆಸರಲ್ಲಿ ತಾವೇ ಕಾಂಟ್ರಾಕ್ಟರ್ ಕೆಲಸ ಮಾಡೋರ ಸಂಖ್ಯೆ ಕಡಿಮೆ ಇಲ್ಲ ಬಿಡಿ. ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಸೇವೆಗೈಯುವಂತಹ ಅಧಿಕಾರಿ ಇವರು. 30 ವರ್ಷಗಳ ನಿಯತ್ತಿನ ಸೇವೆ ಸಲ್ಲಿಸಿದ ಅಧಿಕಾರಿಗೆ ಇಂದು ರವರವ ನರಕ. ಇದು ಎಂತ ಕೆಟ್ಟ ಸಮಾಜ. ಒಂದು ಇಲಾಖೆಯಲ್ಲಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ ಅನ್ನೋದೇ ಒಂಥರ ಮ್ಯೂಸಿಯಂನಲ್ಲಿಟ್ಟಿರುವಂತಹ ಈ ಪುರಾ ವಸ್ತು ತರ. ಎಲ್ಲೂ ಸಿಗಲ್ಲ. ಅಪರೂಪದ ಅಧಿಕಾರಿಗಳು ಎಲ್ಲೋ 1-2 ಅಂತ ಸಿಗ್ತಾರೆ. ಅಂಥದ್ರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತಹ ಅಧಿಕಾರಿ. ಎಷ್ಟೋ ಜನ ಬೇನಾಮಿ ಹೆಸರಲ್ಲಿ ತಾವೇ ಕಾಂಟ್ರಾಕ್ಟರ್ ಕೆಲಸ ಮಾಡೋರ ಸಂಖ್ಯೆ ಕಡಿಮೆ ಇಲ್ಲ ಬಿಡಿ. ಗುತ್ತಿಗೆದಾರರು ಎಷ್ಟೋ ಹಗರಣಗಳನ್ನು ಕೇಳಿದೀವಿ ನಾವು. ಎಷ್ಟೋ ಇಲಾಖೆಗಳಲ್ಲಿ ಗ್ರಾಮದ ಅಭಿವೃದ್ಧಿಗೋಸ್ಕರ ಮಾಡುವಂತಹ ರಸ್ತೆ ಕಾಮಗಾರಿಯಲ್ಲೂ ಕೂಡ ಕೋಟಿ ಹಣ ಲೂಟಿ ಮಾಡಿ ತಮ್ಮ ಸ್ವಂತ ಕುಟುಂಬವನ್ನು ಸಾಕುವಂತಹ ಸ್ವಾರ್ಥ ಅಧಿಕಾರಿಗಳೇ ಹೆಚ್ಚಿರುವಂತಹ ಸಮಾಜದಲ್ಲಿ ಈ ತರಹದೊಂದು ಅಪರೂಪದ ವ್ಯಕ್ತಿಗೆ ಮನೇಲಿ ಕೂರಿಸಿದ್ದಾರೆ. ಯಾವ ಕಾರಣ, ಏನು ಅಪೇಕ್ಷೆಯನ್ನು ಇಟ್ಕೊಂಡು ಅವ್ರನ್ನ ಈ ತರ ಮೌನವಾಗಿರಿಸಿ ಗುಣಮಟ್ಟದ ಸೇವೆ ಕೊಡ್ತಿದ್ದಂತಹ ಉತ್ತಮ ಸಮಾಜಮುಖಿ ಉದ್ದೇಶವನ್ನು ಇಟ್ಟಿದ್ದಂತಹ ಅಧಿಕಾರಿ. ಭ್ರಷ್ಟಾಚಾರ ತಡೆದು ಹೊಸ ದಾರಿ ಹುಡುಕಿದ್ದ ಅಧಿಕಾರಿಗೆ ಮನೆಯಲ್ಲಿ ಕೂರುವಂತಹ ಶಿಕ್ಷೆ ಘೋರ. ಇದು ಸರ್ಕಾರಕ್ಕೆ ಗೌರವ ತಂದಿದ್ದ ಮುಖ್ಯ ಇಂಜಿನಿಯರ್ಗೆ ಇದೆಂಥ ಒಂದು ಶಿಕ್ಷೆ ಇದು. ಅಧಿಕಾರಿಗೆ ಮನೆಯಲ್ಲೇ ಬಿದ್ದಿರು ಎಂದಿರುವಂತಹ ಭ್ರಷ್ಟಕೂಟ. ಈ ಕೂಟಕ್ಕೆ ನಾಚಿಕೆಯಾಗಬೇಕು. ಪರಿಪರಿಯಾಗಿ ಬೇಡಿ ಪತ್ರ ಬರೆದರೂ ಕೂಡ ಸರ್ಕಾರ ಕಿವುಡ ಮೂಗಾಗಿದೆ. ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ ಪತ್ರದ ಮುಖಾಂತರವಾಗಿ. ಹಾಗಾದ್ರೆ ನಿಮಗೆ ಬೇಕಿರುವಂತಹ ಅಧಿಕಾರಿ ಯಾರು? ತಿಂಗಳ ಅಂತ್ಯದಲ್ಲಿ ಕಂತೆ ನೋಟು ನಿಮ್ಮ ಜೇಬಿಗೆ ಕೊಡುವಂತಹ ಅಧಿಕಾರಿಗಳು ಬೇಕಾ? ನೀವು ಹೇಳದಂಗೆ ಕುಣಿದಾಡುವಂತಹ ಅಧಿಕಾರಿ ಬೇಕಾ? ಸರ್ಕಾರ ಕೊಟ್ಟಂತಹ ಕಾಂಟ್ರಾಕ್ಟ್ ಹಣದಲ್ಲಿ ವೈಜ್ಞಾನಿಕವಾಗಿ ಆ ಕೊಟ್ಟ ಹಣದಲ್ಲೂ ಕೂಡ ಅರ್ಧದಷ್ಟರಲ್ಲಿ ಕನಿಷ್ಠ ಹಣದಲ್ಲೇ ಕ್ವಾಲಿಟಿ ಸೇವೆಯನ್ನು ಕೊಡ್ತಾ ಇದ್ದಂಥ ಅಧಿಕಾರಿ ನಿಮಗಿನ್ಯಾರು ಬೇಕು? ಲಂಚ ಕೊಡುವಂಥ ಅಧಿಕಾರಿ ಬೇಕಾ? ನಿಮ್ಮ ಹೊಟ್ಟೆ ತುಂಬಿಸುವಂಥ ಅಧಿಕಾರಿ ಬೇಕಾ? ಅಥವಾ ಗ್ರಾಮದ ಉದ್ಧಾರಕ್ಕಾಗಿ ದುಡಿಯುವಂಥ ಅಧಿಕಾರಿ ಬೇಕಾ? ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಯಾವುದೋ ಗುತ್ತಿಗೆದಾರನ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಪ್ರಕರಣದಲ್ಲಿ ನಿಮ್ಮ ವಿರುದ್ಧ ಇರತಕ್ಕಂಥ ಆ ಆರೋಪ ಮುಕ್ತರಾಗಿ ನೀವು ಬರಬೇಕು. ಆದರೆ ಅದಕ್ಕೂ ಮುನ್ನ ಆ ವಿವಾದವನ್ನು ಪಕ್ಕಕ್ಕಿಟ್ಟು ನಿಮ್ಮ ಇಲಾಖೆಯ ಅಧಿಕಾರಿಯೊಬ್ಬರನ್ನ
ಪ್ರಾಮಾಣಿಕ ಅಧಿಕಾರಿಯೊಬ್ಬರನ್ನ, ನಿಮ್ಮ ಇಲಾಖೆಯ ಬೊಕ್ಕಸಕ್ಕೆ ಪ್ರಾಮಾಣಿಕವಾಗಿ ಹಣವನ್ನು ಉಳಿಸುವಂತಹ ಒಬ್ಬ ಅಧಿಕಾರಿಯನ್ನ ಮನೆಯಲ್ಲಿ ಕೂರಿಸಿದ್ದಾರೆ. ಈ ಬಗ್ಗೆ ಒಂದು ಧ್ವನಿ ಎತ್ತಬೇಕು. ನೀವು ಇಂತಹ ಅಧಿಕಾರಿಗಳನ್ನು ಉಳಿಸ್ಕೋಬೇಕು. ಮಾಧ್ಯಮದ ಕರ್ತವ್ಯನೂ ಇದೆ. ಈ ತರಹದ ಅಧಿಕಾರಿಗಳ ಪರ ನಿಂತುಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ, ಅಭಿಮಾನ ಅನಿಸುತ್ತೆ ನಮ್ಗಳಿಗೆ. ಹಾಗಾದ್ರೆ ಈ ಅಧಿಕಾರಿಗೆ ಕೊಟ್ಟ ಶಿಕ್ಷೆ ಏನು? RDPR ಚೀಫ್ ಇಂಜಿನಿಯರ್ ವಿಜಯ್ ಕುಮಾರ್ ಚೌಡಣ್ಣನವರ್ ಸ್ಟೋರಿ ಇದು. ಇಲಾಖೆಯಲ್ಲೇ ಪ್ರಾಮಾಣಿಕವಾಗಿ ಹೆಸರು ಪಡೆದಿರುವಂತಹ ಅಧಿಕಾರಿ. ಈ ಅಧಿಕಾರಿ ವಿಜಯ್ ಕುಮಾರ್ ಚೌಡಣ್ಣನವರ್ ಅವರನ್ನ ಕಾರಣವಿಲ್ಲದೆ ಮನೆಯಲ್ಲೇ ಕೂರಿಸಿರುವಂತಹ ಸರ್ಕಾರ. RDPR ಹೊರತಾಗಿ ಮಂಜೂರಾದ ಹುದ್ದೆಯಲ್ಲೇ ಇಲ್ಲದ ಸ್ಥಳಕ್ಕೆ ನಿಯೋಜನೆ, ಎಇಇಗಳು ಮಾಡುವ ಕೆಲಸಕ್ಕೆ ನೇಮಿಸಿ ಅನಗತ್ಯವಾಗಿ ಕಿರಿಕಿರಿ, ಮಾತ್ರ ಇಲಾಖೆಯಿಂದ ಬೇಕೆಂದೇ ಹೊರಗಟ್ಟಿ ಮನೆಗಟ್ಟಿ ಕಿರುಕುಳವನ್ನು ಕೊಡಲಾಗ್ತಾ ಇದೆ. ಇದೆಲ್ಲದರಿಂದ ಬೇಸತ್ತು ಸರ್ಕಾರಕ್ಕೆ ವಿಜಯ್ ಕುಮಾರ್ ಪತ್ರವನ್ನು ಬರೆದಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬರೆದಿರುವಂತಹ ಪತ್ರ ಫ್ರೀಡಂ ಟಿವಿಗೆ ಲಭ್ಯ ಆಗಿದೆ. ಆ ಪತ್ರದಲ್ಲಿ ತಮ್ಮ ನೋವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂತಹ ಚೌಡಣ್ಣನವರ್, RDPR ಚೀಫ್ ಇಂಜಿನಿಯರ್ ವಿಜಯ್ ಕುಮಾರ್ ಚೌಡಣ್ಣನವರ್ ಸ್ಟೋರಿ. ಸರ್ಕಾರಕ್ಕೆ ಪತ್ರ ಬರೆದು ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ. ಈ ವಿಜಯ್ ಕುಮಾರ್ ಚೌಡಣ್ಣನವರವರ ಸೇವೆಯನ್ನ ಪ್ರಶಂಸೆ ಮಾಡಿದ ಎಷ್ಟೆಷ್ಟು ಮಂತ್ರಿಗಳಿದ್ದಾರೆ ಗೊತ್ತಾ? ಎಷ್ಟೆಷ್ಟು ಎಕ್ಸ್ಪರ್ಟ್ಗಳು ಇವರನ್ನ ಹೊಗಳಿದ್ದಾರೆ. ಇವರು ಮಾಡಿರುವಂತಹ ಸೇವೆಯಲ್ಲಿ ಸರ್ಕಾರದ ಬೊಕ್ಕಸದಲ್ಲಿ ಹಣ ಉಳಿತಾಯ ಆಗುತ್ತೆ. ಇವರ ಜಾಗದಲ್ಲಿ ಯಾವುದಾದ್ರೂ ಒಂದು ಭ್ರಷ್ಟ ಅಧಿಕಾರಿ ಇದ್ದಿದ್ದರೆ ಸರ್ಕಾರದ ಅರ್ಧದಷ್ಟು ಬೊಕ್ಕಸ ಆತನ ಜೋಬಿಗೆ ಹೋಗುತ್ತೆ. ಅಂಥದ್ರಲ್ಲಿ ಪ್ರಾಮಾಣಿಕವಾಗಿ 30 ವರ್ಷ ಸೇವೆ ಮಾಡಿದಂಥ ಅಧಿಕಾರಿನ ಅದು ಯಾವುದೋ ಅವರ ಅರ್ಹತೆಗೂ ಕೆಳಮಟ್ಟದ ಹುದ್ದೆಯನ್ನು ಕೊಡ್ತೀರಿ, ಅವರಿಗೆ ಮಾನಸಿಕವಾಗಿ ಇರಿಟೇಟ್ ಕೊಡ್ತೀರಿ, ಅವರಿಗೆ ಕಿರುಕುಳವನ್ನು ಕೊಡ್ತೀರಿ ಅನ್ನೋದಾದರೆ ಆ ಹುದ್ದೆಯಿಂದ ಕೆಳಗಿಳಿಲಿ ಅನ್ನುವಂಥ ಉದ್ದೇಶ ನಿಮ್ಮದಾ? ಸರ್ಕಾರಕ್ಕೆ ಬೇಕಾಗಿರೋದೇನು? ವಿಜಯ್ ಕುಮಾರ್ ಚೌಡಣ್ಣನವರ್ ವ್ಯಕ್ತಿತ್ವ ಎಲ್ಲರಿಗೂ ಮಾದರಿ, ಎಲ್ಲರಿಗೂ ಮಾಡೆಲ್ ಆಗಿದ್ರು. ಅವರು PWDಯಲ್ಲಿ ಹಣ ಇದೆ ಎಂದು ಎಲ್ಲರೂ ಇಲಾಖೆ ಬಿಟ್ಟು ಹೋಗಿದ್ರು. ಆದರೆ ವಿಜಯ್ ಕುಮಾರ್ ಅವರು RDPRನಲ್ಲಿ ಪಟ್ಟು ಹಿಡಿದು ಕೆಲಸ ಮಾಡಿದ್ರು. ಇಲಾಖೆಯಲ್ಲಿ ಇದ್ದುಕೊಂಡು ಗ್ರಾಮೀಣ ಜನರಿಗೆ ಮೂಲ ಸೌಕರ್ಯ ಒದಗಿಸಿದ್ರು. ದೇಶದಲ್ಲೇ ಮೊದಲ ಬಾರಿಗೆ ಕಡಿಮೆ ವೆಚ್ಚದಲ್ಲಿ ರಸ್ತೆ ನಿರ್ಮಿಸಿರುವಂತಹ ಹೆಗ್ಗಳಿಕೆ ಕೂಡ ಅವರಿಗಿದೆ. ಚೌಡಣ್ಣನವರಿಗೆ ಹಳ್ಳಿಗಳಲ್ಲಿ ಅತಿ ಹೆಚ್ಚು ಬಾಳಿಕೆ ಬರುವಂತಹ ರಸ್ತೆ ನಿರ್ಮಾಣ, ಇಲಾಖೆಯಲ್ಲಿನ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡಿರುವಂತಹ ಚೌಡಣ್ಣನವರ್ 40% ಹಣ ಉಳಿಸಿ ರಸ್ತೆ ನಿರ್ಮಿಸಿರುವಂತಹ ಹೆಗ್ಗಳಿಕೆಯೂ ಕೂಡ ಅವರಿಗಿದೆ. ಅಂತಹ ಅಧಿಕಾರಿಯನ್ನ ಕಳ್ಕತ್ತೀರಿ. ಭ್ರಷ್ಟಾಚಾರಕ್ಕೆ ಅವಕಾಶವಿದ್ದರೂ ಸಹ ಕೈ ಬಾಯಿ ಶುದ್ಧ ಇಟ್ಟುಕೊಂಡಿರುವಂತಹ ಅಧಿಕಾರಿ, ತಾವೇ ಫೀಲ್ಡ್ಗೆ ಹೋಗಿ ನಿಷ್ಠೆಯಿಂದ ಕೆಲಸ ಮಾಡುವಂತಹ ಅಧಿಕಾರಿ. ಎಲ್ಲಿ ಕಾಣೋದಕ್ಕೆ ಸಾಧ್ಯ? ಇಂತಹ ಅಧಿಕಾರಿಗೆ ಘೋರ ಅನ್ಯಾಯ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಸಚಿವರೊಬ್ಬರು ನಾಗೇಂದ್ರ ವಾಲ್ಮೀಕಿ ಹಗರಣವನ್ನ ಮಾಡಿದ್ರು. ಒಂದು ಸಮುದಾಯಕ್ಕೆ ಸೇರಬೇಕಾದಂತಹ ಬಹುದೊಡ್ಡ ಭಾರಿ ಮೊತ್ತವನ್ನ ಹಗರಣದ ಮುಖಾಂತರವಾಗಿ ನುಂಗು ಹಾಕಿಕೊಂಡಿದ್ದಾರೆ ಎನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ರು. ಆದರೆ ನಾವು ಆ ತರಹದ ಆರೋಪಗಳನ್ನು ಕೇಳ್ತಾ ಇರುವಂತಹ ನಾವುಗಳು ಒಂದು ಪ್ರಾಮಾಣಿಕ ಅಧಿಕಾರಿಯ ವ್ಯಥೆಯನ್ನು ಹೇಳ್ತಾ ಇದ್ದೀವಿ. ಇವತ್ತು ನಾವು ಯಾವ ಥರ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಸಮಾಜಕ್ಕೆ ಬೇಕಾಗುವಂತಹ, ಸಮಾಜಕ್ಕೆ ಬೇಕಿರುವಂತಹ, ಸಮಾಜಕ್ಕೆ ಅನಿವಾರ್ಯವಾಗಿರುವಂತಹ ಅಧಿಕಾರಿಗಳ್ರಿ. ಎಷ್ಟೋ ಗ್ರಾಮಗಳು ಅಭಿವೃದ್ಧಿ ವಂಚಿತ ಗ್ರಾಮಗಳಾಗಿದ್ದಾವೆ, ಈಗಲೂ ಇದ್ದಾವೆ. ಸರಿಯಾದ ರಸ್ತೆಗಳಿಲ್ಲ, ಸರಿಯಾದ ರಾಜಕಾಲುವೆಗಳಿಲ್ಲ, ಸರಿಯಾದಂತಹ ಚರಂಡಿ ವ್ಯವಸ್ಥೆಗಳಿಲ್ಲ, ಗಿಡ ಮರಗಳನ್ನು ಕತ್ತರಿಸಲಾಗುತ್ತೆ, ಗ್ರಾಮಗಳಲ್ಲಿ ಸರಿಯಾದಂತಹ ನೀರಿನ ವ್ಯವಸ್ಥೆಗಳು ಕೂಡ ಇರೋದಿಲ್ಲ. ಆ ತರಹದ್ರಲ್ಲಿ ಈ ತರಹದ ಒಂದು ಅಧಿಕಾರಿಗೆ ಈ ತರಹದ ಶಿಕ್ಷೆ. CM ಸಿದ್ದರಾಮಯ್ಯನವರೇ, ದಯವಿಟ್ಟು ಈ ಪ್ರಕರಣವನ್ನು ಗಮನಿಸಿ. ನಿಮ್ಮದೇ ಸಮುದಾಯದ ದಕ್ಷ ಅಧಿಕಾರಿಗೆ ಶಿಕ್ಷೆ ಯಾಕೆ ಶಿಕ್ಷೆ? ಅವ್ರ ಪಾಪ ಏನು ಮಾಡಿದ್ರು? ಪ್ರಾಮಾಣಿಕ ಅಧಿಕಾರಿ. ಇಂತಹ ಅಧಿಕಾರಿ ಕೇಜ್ರಿವಾಲ್ ಅಂತವರಿಗೆ ಸಿಕ್ಕಿದ್ದರೆ ಪವಾಡ ಮಾಡ್ತಿದ್ರು. ಆದರೆ ಅವರಿಗೆ ಕಿರುಕುಳ ನೀಡುವ ಕೆಲಸ ನಡೀತಾ ಇದೆ, ನೀಡುವಂಥ ಕೆಲಸ ನಡೀತಾ ಇದೆ. ಇವರ ಮಾದರಿ ಕೆಲಸದ ಬಗ್ಗೆ ಈ ಹಿಂದೆ ಫ್ರೀಡಂ ಟಿವಿ ವರದಿ ಮಾಡಿತ್ತು. ಈ ತರಹದ್ದು ಕಳೆದ 1.5 ತಿಂಗಳಿನಿಂದ ಮನೆಯಲ್ಲಿ ಕೂರಿಸಿ ಕಿರುಕುಳವನ್ನು ಕೊಡಲಾಗ್ತಾ ಇದೆ. ಈ ವಿಷಯ ಗೊತ್ತಾಗಿ ಫ್ರೀಡಂ ಟಿವಿ ವರದಿ ಮಾಡ್ತಾ ಇದೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ. CM ಸಾಹೇಬ್ರೆ, ಎಲ್ಲಿ ಎಡವಟ್ಟಾಗಿದೆ ಫೈಲ್ ತರಿಸಿ ನೋಡಿ, ಎನ್ಕ್ವೈರಿ ಮಾಡಿ, ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂರಿಸಿ ಪ್ರಾಥಮಿಕವಾಗಿ ಮಾತನಾಡಿ
ಸುದೀರ್ಘವಾಗಿ ಚರ್ಚೆ ಮಾಡಿ. ಅದು ಬಿಟ್ಟು ನಿಮ್ಮ ಸಚಿವ ಸಂಪುಟದಲ್ಲಿ ಇರ್ತಕ್ಕಂತಹ ಕೆಲ ಸಚಿವರ ವಿರುದ್ಧದ ಆರೋಪಗಳನ್ನ ಪ್ರತ್ಯಾರೋಪಗಳನ್ನ ಕೇಳಿಸ್ಕೊಂಡು ಕಾಲಹರಣ ಮಾಡೋ ಬದಲು ನಮಗೆ ಈ ತರಹದೊಬ್ಬ ಅಧಿಕಾರಿ ಬೇಕು ರೀ. ನಮ್ಮ ತೆರಿಗೆ ಹಣ ಯಾರ್ಯಾರೋ ಹೊಟ್ಟೆಗೆ ಸೇರ್ತಾ ಇದೆ. ಆ ನಡುವೆ ಈ ತರಹದೊಬ್ಬ ಪ್ರಾಮಾಣಿಕ ಅಧಿಕಾರಿ ನಮಗೆ ಬೇಕು ಅಂತ ಹೇಳಿ ಫ್ರೀಡಮ್ ಟಿವಿ ಒತ್ತಿ ಒತ್ತಿ ಹೇಳ್ತಾ ಇದೆ. ನಿಮ್ಮಲ್ಲಿರ್ತಕ್ಕಂತಹ ಡ್ಯಾಮೇಜ್ಗಳನ್ನ ಪಕ್ಕಕ್ಕಿಡಿ. ಮೊದಲು ಈ ಅಧಿಕಾರಿಯ ಪತ್ರವನ್ನು ಓದಿ, ಈ ಅಧಿಕಾರಿಯ ಹಿನ್ನೆಲೆಯನ್ನು ಗಮನಿಸಿ. ಸರ್ಕಾರದ ಪರ, ಜನರ ಪರ, ಗ್ರಾಮದ ಮೂಲಭೂತ ಸೌಕರ್ಯಕ್ಕಾಗಿ ನಿಷ್ಠಾವಂತಿಕೆಯ ಏನು ಕೆಲಸಗಳು, ಇವರಿಗೆ ಬರಲಾಗಿರ್ತಕ್ಕಂಥ ಪ್ರಶಂಸೆ ಮತ್ತು ಶ್ಲಾಘನೆ ಯಾವ ಅಧಿಕಾರಿಯ ಹಿನ್ನೆಲೆ ಈ ತರಹದಿದೆ? ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂಥ ಅಧಿಕಾರಿಗಳು ಸಾಕಷ್ಟು ಜನರು ಇರಬೇಕಾದ್ರೆ ಈ ತರಹದೊಬ್ಬ ಪ್ರಾಮಾಣಿಕ ಅಧಿಕಾರಿಯ ಪರ ಸರ್ಕಾರ ನಿಲ್ಲುವಂಥ ಕೆಲಸ ಮಾಡಿ. ನಾವೊಂದು ಸಾಲನ್ನು ಹಾಕಿದ್ವಿ. ಒಂದು ವೇಳೆ ಈ ತರಹದ ಅಧಿಕಾರಿ ಕೇಜ್ರಿವಾಲ್ಗೆ ಸಿಕ್ಕಿದ್ದಿದ್ದರೆ ವಿಸ್ಮಯಗಳನ್ನೇ ಸೃಷ್ಟಿ ಮಾಡ್ತಾ ಇದ್ರು. ಹೀರೋ ಮಾಡಬೇಕ್ರಿ ಈ ತರಹದ ಅಧಿಕಾರಿನ. ಕಾಂಗ್ರೆಸ್ ಸರ್ಕಾರವೂ ಕೂಡ ಇನ್ನೂ ಒಂದು 10 ವರ್ಷ ಆಡಳಿತ ಮಾಡುತ್ತೆ ಈ ತರಹದ ಅಧಿಕಾರಿಗಳ ಪರ ನಿಂತ್ಕೊಂಡ್ರೆ. ನೀವು ನಿಂತ್ಕೊಳ್ಳೋದು ಯಾರ ಪರ? ಸತೀಶ್ ಸೈಲ್ ಎನ್ನುವಂತಹ ಶಾಸಕ ಅಕ್ರಮ ಗಣಿ ಪ್ರಕರಣದಲ್ಲಿ ಜೈಲೊಳಗೆ ಹೋಗಿ ಬಂದ. ಇನ್ನು ಸಾಕಷ್ಟು ನಮ್ಮ ಫ್ರೀಡಮ್ ಟಿವಿ ಸಾಕಷ್ಟು ಅಧಿಕಾರಿಗಳನ್ನು ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತು. ಅದರಲ್ಲೂ ಅಂಜುಮ್ ಅವರನ್ನ ಪ್ರಯತ್ನ ಮಾಡ್ತು. ಅತೀಕ್ ಅವರಿಗೂ ಕೂಡ ನಾವು ಫೋನ್ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರು ಕಾಲ್ ರಿಸೀವ್ ಮಾಡೋದಕ್ಕೆ ತಯಾರಾಗ್ತಾ ಇಲ್ಲ. ನಮ್ಮ ಕಾಲನ್ನು ಯಾಕೆ ರಿಸೀವ್ ಮಾಡ್ತಾ ಇಲ್ಲ ನೀವು? ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನ ಕೈ ಕಟ್ಟಿ ಹಾಕಿ ಮನೇಲಿ ಕೂರಿಸ್ತೀರಿ. ಊರು ಕೇರಿ ಅಂತ ಮೇಯ್ದು ಲಂಚ ಪಡೆದು ತನ್ನ ಹೊಟ್ಟೆ ಮತ್ತು ಕುಟುಂಬದ ಹೊಟ್ಟೆಯನ್ನು ತುಂಬಿಸುವಂತಹ ಲಂಚಬಾಕರಿಗೆ ವೇದಿಕೆ ಕೊಡ್ತೀರಿ. ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ. ಸತೀಶ್ ಸೈಲ್ ಎನ್ನುವಂತಹ ಅಕ್ರಮಿ, ಬಿ ನಾಗೇಂದ್ರ ಎನ್ನುವಂತಹ ಬಹುದೊಡ್ಡ ಆರೋಪ ಹೊತ್ತಂತಹ ಸಚಿವ, ಇನ್ನೂ ಸಾಕಷ್ಟು ವಿವಾದಗಳು ನಡೀತಾ ಇದೆ. ಕಾಂಗ್ರೆಸ್ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಅದೆಷ್ಟೋ ಸಚಿವರುಗಳು ಆರೋಪಗಳನ್ನು ಹೊತ್ಕೊಂಡು ಹಗರಣಗಳ ಮೇಲೆ ಹಗರಣದ ಆರೋಪ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ. ಈಗ ಪಾಪ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಮಾತ್ರ ಬೇರೆ ತರಹದ ವಿವಾದಗಳು ಕಾಡ್ತಾ ಇದೆ. ಈ ಎಲ್ಲ ವಿವಾದಗಳನ್ನು ಪಕ್ಕಕ್ಕಿಡಿ. ಈ ಅಧಿಕಾರಿಯ ಪತ್ರ ಮತ್ತು ಈ ಅಧಿಕಾರಿಯ ಹಿನ್ನೆಲೆಯನ್ನು ನೀವೊಂದು ಸಾರಿ ಗಮನಿಸಬೇಕಾಗುತ್ತೆ. ಈ ತರಹದ ಒಬ್ಬ ಅಧಿಕಾರಿಯ ಪರ ಕಾಂಗ್ರೆಸ್ ಸರ್ಕಾರ ನಿಂತುಕೊಂಡ್ರೆ ನಿಜಕ್ಕೂ ಕೂಡ ಹೀರೋ ಆಗ್ತೀರಿ ನೀವು. ಮತ್ತು 10 ವರ್ಷ ಆಡಳಿತವನ್ನು ನಡೆಸ್ತೀರಿ. ಈ ತರಹದ ಅಧಿಕಾರಿ ಜನರಿಗೂ ಅಗತ್ಯ, ಸಮಾಜಕ್ಕೂ ಅಗತ್ಯ. ಅಲ್ಲ ರೀ, ಗ್ರಾಮೀಣ ಭಾಗಗಳಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು, ಜೊತೆಗೆ ಗ್ರಾಮಗಳು ಅಭಿವೃದ್ಧಿ ವಂಚಿತ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ 30 ವರ್ಷ ಪ್ರಾಮಾಣಿಕವಾಗಿ ನಿಷ್ಠಾವಂತಿಕೆಯ ಸೇವೆ ಸಲ್ಲಿಸಿದಂತಹ ಅಧಿಕಾರಿಗೆ ಈ ತರಹದೊಂದು ಘನಘೋರವಾದಂತಹ ಶಿಕ್ಷೆ ಇದೆಯಲ್ಲ, ಜನ ಯಾವ ಕಾರಣಕ್ಕೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಈ ತರಹದೊಬ್ಬ ಅಧಿಕಾರಿ ಕೇಜ್ರಿವಾಲ್ಗೆ ಸಿಕ್ಕಿದ್ದರೆ ವಿಸ್ಮಯಗಳನ್ನೇ ಸೃಷ್ಟಿ ಮಾಡ್ತಾ ಇದ್ರು. ಆದರೆ ಸಿದ್ದರಾಮಯ್ಯ ಸರ್ಕಾರ ಯಾಕೆ ಈ ತರಹದೊಂದು ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ? ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಫ್ರೀಡಮ್ ಟಿವಿ ಸದಾ ಜನಪರವಾಗಿ ನಿಂತುಕೊಳ್ಳುತ್ತೆ. ಈ ತರಹದ ಪ್ರಾಮಾಣಿಕ ಅಧಿಕಾರಿಗಳ ಪರ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡುತ್ತೆ. ಅದೆಷ್ಟೇ ದೊಡ್ಡ ಬೆದರಿಕೆಗಳು ಬರಲಿ, ಅದೆಷ್ಟೇ ದೊಡ್ಡ ಆತಂಕಗಳೇ ಎದುರಾಗಲಿ, ಪ್ರಾಮಾಣಿಕ ಅಧಿಕಾರಿಗಳ ಪರ ಫ್ರೀಡಮ್ ಟಿವಿ ಸದಾ ನಿಲ್ಲುತ್ತೆ ಎನ್ನುವಂತಹ ಮಾತೊಂದಿಗೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.